ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ತಿರುಪತಿ ತಿರುಮಲ ದೇವಸ್ಥಾನದ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟನ್ನು ಆನ್ಲೈನ್ ಮುಖಾಂತರ ಯಾವ ರೀತಿ ಬುಕ್ ಮಾಡೋದಂತ ತಿಳಿಸಿಕೊಡ್ತಾ ಇದ್ದೇನೆ. ತುಂಬಾ ಈಜಿ ಇದೆ, ನಿಮ್ಮೊಂದು ಮೊಬೈಲಲ್ಲೇ ಬುಕ್ ಮಾಡ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ತಿರುಪತಿ ಸ್ಪೆಷಲ್ ಎಂಟ್ರಿ ಅಂತ ಹಾಕೊಳ್ಳಿ. ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ಅಂತ ಹಾಕೊಳ್ಳಿ. ಅದು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ನಂತರ ನಿಮಗೆ ಫಸ್ಟ್ ಒಂದು ಲಿಂಕ್ ಬರುತ್ತೆ ನೋಡಿ. ತಿರುಪತಿ ದೇವಸ್ಥಾನದ್ದು 2-3 ವೆಬ್ಸೈಟ್ ಇದ್ದಾವೆ. ಸೊ ಅದರಲ್ಲಿ ತಿರುಪತಿ ತಿರುಮಲ ORG ಅಂತ ಒಂದು ಬರುತ್ತೆ. ಇದರಲ್ಲಿ ಬರೀ ತಿರುಮಲ ORG ಅಂತ ಒಂದು ಬಂದಿದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಲೋಡಿಂಗ್ ತೊಗೊತಾ ಇದೆ, ಯಾಕಂದರೆ ಇವತ್ತು ಓಪನ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ ಡೇಟಿಗೆ ಓಪನ್ ಆಗುತ್ತೆ ಹೇಗೆ ಅಂತ. ಸೊ ಇದಕ್ಕಿಂತ ಇನ್ನೊಂದು ಓಪನ್ ಆಗುತ್ತೆ. ಸೊ ಇಲ್ಲಿ ಆನ್ಲೈನ್ ಸೇವೆ ತೊಗೊಳ್ಳಿ. ಆನ್ಲೈನ್ ಸೇವೆ ತೊಗೊಂಡ್ರೆ ನಿಮಗೆ ದರ್ಶನ ಅಂತ ತೊಗೊಳ್ಳಿ. ದರ್ಶನ ತೊಗೊಂಡ್ರೆ ಇನ್ನೊಂದು ಹೊಸ ವೆಬ್ಸೈಟ್ ಓಪನ್ ಆಗುತ್ತೆ. ಮೇನ್ ವೆಬ್ಸೈಟ್ ಇದನ್ನೇ ಸ್ನೇಹಿತರೆ, TTDE ವಾಸ್ತಾನಮ್ ಅಂತಿದೆ, ಅಥವಾ ttdap.gov.in ಅಂತ ಬರುತ್ತೆ. ಸೊ ಇದರಲ್ಲಿ ನಾವು ಬುಕ್ಕಿಂಗ್ ಅಂತಿದೆ ನೋಡಿ. ಆನ್ಲೈನ್ ಸರ್ವಿಸ್ನಲ್ಲಿ ನೀವು ನೋಡ್ತಾ ಇದ್ದೀರಾ, ಆನ್ಲೈನ್ ಸರ್ವಿಸ್ನಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ ಅಂತಿದೆ ನೋಡಿ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಕೇಳುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಸೊ ಈ ಲಾಗಿನನ್ನು ಮಾಡ್ಕೊಂಡಿದ್ದೀನಿ OTP ಹಾಕಿ ನಾನು. ಇಲ್ಲಿ ಆನ್ಲೈನ್ ಸರ್ವಿಸಲ್ಲಿ ಹೋಗಿ ಮತ್ತೆ ಸ್ಪೆಷಲ್ ಎಂಟ್ರಿ ದರ್ಶನ ಅಂತ ತೊಗೊಳ್ಳಿ. ಅಲ್ಲಿ ನಿಮಗೆ ಟೈಮಿಂಗ್ ತೋರಿಸುತ್ತೆ ನೋಡಿ. ಈ ರೀತಿಯಾಗಿ ಟೈಮಿಂಗ್ ಓಡುತ್ತೆ. ಸೊ ಈ ಒಂದು ಟೈಮ್ ನಿಮಗೆ ವೇಟಿಂಗ್ ಪೀರಿಯಡ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ಈ ಒಂದು ಟೈಮ್ ಮುಗಿಯೋವರೆಗೆ ನಿಮಗೆ ಟಿಕೆಟ್ ಬುಕ್ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಸೊ ಈ ಒಂದು ಟೈಮ್ ಮುಗಿಯೋವರೆಗೆ ವೇಟ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯು ಹ್ಯಾವ್ ಬೀನ್ ಪ್ಲೇಸ್ಡ್ ಇನ್ ವರ್ಚುವಲ್ ಕ್ಯೂ ಡ್ಯೂ ಟು ಎಕ್ಸಂಪ್ಷನಲ್ಲಿ ಐ ಡಿಮ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಟಿಕೆಟ್ ಬುಕ್ಕಿಂಗ್ ಐ ಡಿಮ್ಯಾಂಡಲ್ಲಿ ಇರುವ ಕಾರಣ ನಿಮಗೆ ಕ್ಯೂನಲ್ಲಿ ಇಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. 3 ನಿಮಿಷಗಳ ಕಾಲ, ಕೆಲವರಿಗೆ 5 ನಿಮಿಷ ಕಾಲ, ಕೆಲವರಿಗೆ 10 ನಿಮಿಷ ಕಾಲ ನಿಮಗೆ ಕ್ಯೂವಲ್ಲಿ ಇಡ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ಡಾಟಾ. ಟಿಕೆಟ್ ರಿಲೀಸ್ಡ್ 4,46,700 ಟಿಕೆಟ್ ರಿಲೀಸ್ ಆಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಸೊ ರಿಲೀಸ್ ಆಗಿರೋದು ಇಷ್ಟು ನೋಡಿ. ಬುಕ್ ಆಗ್ತಾ ಇರೋದು ಇಷ್ಟು ನೋಡಿ, 20,000, 2,08,215 ಟಿಕೆಟ್ ಆಲ್ರೆಡಿ ಬುಕ್ ಆಗಿದ್ದಾವೆ. ಇನ್ನು 2 ಲಕ್ಷ ಮಾತ್ರ ಉಳಿದಿವೆ. ಇನ್ನು ಅವೈಲೇಬಲ್ ನೋಡಿ 2,33,000 ಅವೈಲೇಬಲ್ ಇದೆ. ಸೊ ಇಲ್ಲಿ ನಿಮಗೆ ಈ ಒಂದು ಡಾಟಾ ಕಾಣಿಸಿಗುತ್ತೆ, ಲೈವಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಎಷ್ಟು ಟೋಟಲ್ ರಿಲೀಸ್ ಆಗಿದ್ದಾವೆ, ಎಷ್ಟು ಬುಕ್ ಆಗಿದ್ದಾವೆ, ಇನ್ನು ಎಷ್ಟು ಅವೈಲೇಬಲ್ ಇದಾವೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಸೆಕೆಂಡ್ ಲೆಕ್ಕದಲ್ಲಿ ಕೂಡ ಈ ಒಂದು ಟಿಕೆಟನ್ನು ಬುಕ್ ಆಗ್ತಾನೆ ಇರ್ತವೆ. ಸೊ ಟ್ರೈ ಮಾಡ್ತಾನೆ ಇರಬೇಕು, ನಿಮಗೆ ಸಿಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಟೈಮ್ ಓಡ್ತಾ ಇದೆ. ಸೊ ಕೆಲವೊಬ್ಬರಿಗೆ ಇನ್ನೂ ಕ್ಯೂ ಕಂಟಿನ್ಯೂ ಆಗಿ ಅದು ವೇಟಿಂಗ್ ತೋರಿಸ್ತಾ ಇರುತ್ತೆ. ಸೊ ಆದಷ್ಟು ಬೇಗ ಆಗೋದಿಲ್ಲ, ಭಾಳ ಟಫ್ ಇರುತ್ತೆ. ಸೊ ವೇಟ್ ಮಾಡಿ ನೋಡಿ ಸ್ನೇಹಿತರೆ. ಟೈಮ್ ಮುಗಿದ ನಂತರ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ ನೋಡಿ. ಸ್ಪೆಷಲ್ ಎಂಟ್ರಿ ದರ್ಶನ ಅವೈಲೇಬಿಲಿಟಿ, ದರ್ಶನ ಸ್ಲಾಟು ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಇಲ್ಲ. ಸೊ ನವಂಬರಲ್ಲಿ ಕೂಡ ಇಲ್ಲ ನೋಡಿ. ಡಿಸೆಂಬರಲ್ಲಿ ಅವೈಲೇಬಲ್ ತೋರಿಸ್ತಾ ಇದೆ. ಈ ರೀತಿಯಾಗಿ ಗ್ರೀನ್ ಕಲರ್ ಇರುವುದು ನಿಮಗೆ ಅವೈಲೇಬಲ್ ಅಂತ ಅರ್ಥ. ಇಲ್ಲಿ ಯೆಲ್ಲೋ ಕಲರ್ ಕೂಡ ಬರ್ತಾ ಇದೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಕಲರ್ಸ್ ಇಂಡಿಕೇಟ್ಸ್ ಏನಂತ. ಅವೈಲೇಬಲು, ಕೋಟಾ ಫುಲ್, ಕೋಟಾ ನಾಟ್ ರಿಲೀಸ್ಡ್, ಫಿಲ್ಲಿಂಗ್ ಫಾಸ್ಟ್ ಅಂತ ಬರ್ತಿದೆ ನೋಡಿ. ಇಲ್ಲಿ ಫಿಲ್ಲಿಂಗ್ ಫಾಸ್ಟ್ ಅಂತ ತೋರಿಸ್ತಾ ಇದೆ ಎಲ್ಲೋನಲ್ಲಿ. ಸೊ ನಿಮಗೆ ಯಾವೊಂದು ಡೇಟ್ ಬೇಕೋ ಆ ಒಂದು ಡೇಟಿಗೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಆಯ್ಕೆಯನ್ನು ಮಾಡ್ಕೋಬೋದು. ಈ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಾನು ಇವಾಗ. ಎಕ್ಸಾಂಪಲ್ ಆಗಿ ನಾನು 30ನೇ ತಾರೀಕು ತೊಗೊತೀನಿ. 30 ತಾರೀಕು ತೊಗೊಂಡ್ರೆ ನಿಮಗೆ ಕೆಳಗಡೆ ನೋಡಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಎನಿ ಒನ್ ಸ್ಲಾಟ್ ಡೇಟ್ 30 ಡಿಸೆಂಬರ್ ಅಂತ ಕೊಟ್ಟಿದೆ. ನಾನು 30 ತಾರೀಕು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ಟೈಮಿಂಗು ಮತ್ತು ಅವೈಲೇಬಿಲಿಟಿ ಎಷ್ಟು ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ಸ್ಲಾಟ್ ಟೈಮಿಂಗು 2 ಗಂಟೆ, 4 ಗಂಟೆ, 7 ಗಂಟೆ. ಅಂದರೆ ನಿಮಗೆ ದರ್ಶನ ಟಿಕೆಟ್ ತೊಗೊತಿರಲ್ಲ ಆ ಒಂದು ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಸಾಯಂಕಾಲ, ಮಧ್ಯಾಹ್ನ, ಬೆಳಿಗ್ಗೆ ಯಾವ ಒಂದು ಸಮಯಕ್ಕೆ ನೀವು ದರ್ಶನ ಮಾಡ್ಕೊತೀರಿ ಆ ಒಂದು ಸಮಯದ ಅವೈಲೇಬಿಲಿಟಿ ಟಿಕೆಟ್ಸ್ ನೋಡಿ. 1,767 ಟೈಮಿಂಗ್ ಇದೆ 7 ಗಂಟೆಗೆ. ಸೊ ಇಲ್ಲಿ ಮಧ್ಯಾಹ್ನ 2 ಗಂಟೆಗೆ ನೋಡಿ 162 ಅವೈಲೇಬಲ್ ಇದ್ದಾವೆ. 5 ಗಂಟೆಗೆ ನೋಡಿ 1,610 ಇದೆ. ಸೊ ಈ ರೀತಿಯಾಗಿ ಟೈಮಿಂಗನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾನ ಒಂದನ್ನು ಅಥವಾ ಹೈಯೆಸ್ಟ್ ಯಾವುದು ಟಿಕೆಟ್ ಅವೈಲೇಬಲ್ ಇದ್ದಾವೋ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ 2,155 ಟಿಕೆಟ್ ಅವೈಲೇಬಲ್ ಇದೆ. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಮಾಡ್ಕೊಂಡು ಕೆಳಗಡೆ 1 ಪರ್ಸನ್ಗೆ 300 ರೂಪಾಯಿ ತೋರಿಸ್ತಾ ಇದೆ. ಸೊ ಇಲ್ಲಿ ಅಡಿಷ್ನಲ್ ಆಗಿ ನೋಡಿ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ. ನೀವು ಅಡಿಷ್ನಲ್ ಸರ್ವಿಸ್ ಅಂತ ಕೂಡ ಕೊಟ್ಟಿದ್ದಾರೆ. ನಂಬರ್ ಆಫ್ ಲಡ್ಡು ಅಂತ ಕೇಳ್ತಿದೆ. ಇಲ್ಲಿ ನಂಬರ್ ಆಫ್ ಲಡ್ಡು ನಿಮಗೆ ಬೇಕು ಅಂದರೆ ಒಂದು ಲಡ್ಡುಗೆ ನಿಮಗೆ 50 ರೂಪಾಯಿ ಚಾರ್ಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಎಷ್ಟು ಲಡ್ಡು ಬೇಕು ಅಷ್ಟು ಲಡ್ಡು ಹಾಕೊಳ್ಳಿ. ನನಗೆ 10 ಲಡ್ಡು ಬೇಕು, 10 ಅಂತ ಹಾಕೊಂಡಿದ್ದೀನಿ. ಸೊ ಇಲ್ಲಿ ಉಂಡಿ ಆಫರಿಂಗ್ ಅಂತ ಕೇಳ್ತಾ ಇದೆ. ಉಂಡಿ ಆಫರಿಂಗ್ ನಿಮಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅಮೌಂಟು ಏನು ತೋರಿಸುತ್ತೆ, ಎಷ್ಟು ಅಮೌಂಟ್ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದು ಕೂಡ ಆನ್ಲೈನ್ ಪೇ ಮಾಡ್ಬೋದು. ಸೊ ಇದನ್ನು ನಾನು ಹಾಕೊತಾ ಇಲ್ಲ. ಸೊ ಇದೊಂದೇ ಲಡ್ಡು ಮಾತ್ರ ಹಾಕೊತಿದ್ದೀನಿ ಆಪ್ಷನಲ್ ಆಗಿ. ಸೊ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ಬರುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಾ ಡೇಟ್ ಕೂಡ ತೋರಿಸುತ್ತೆ ನಿಮಗೆ. ಈ ಒಂದು ಡೇಟು, ಟೈಮು ಮತ್ತು ಟಿಕೆಟ್ ಅಮೌಂಟು ಮತ್ತು ಇಲ್ಲಿ ನಂಬರ್ ಆಫ್ ಲಡ್ಡು ಕೂಡ ತೋರಿಸ್ತಾ ಇದೆ. ಟೋಟಲ್ ಆಗಿ ಇಷ್ಟು ಬಂದಿದೆ ನಿಮಗೆ. ಯಾಕೆಂದರೆ ನಾನು 10 ಲಡ್ಡು ತೊಗೊಂಡಿದ್ದೀನಿ.
ಸೊ 500 ರೂಪಾಯಿ ಪ್ಲಸ್ ಒಂದು 300 ರೂಪಾಯಿ, ಸೊ ಎರಡಕ್ಕೆ ಸೇರಿಸಿ ನಿಮಗೆ 800 ರೂಪಾಯಲ್ಲಿ ಚಾರ್ಜ್ ಆಗಿದೆ. ಸೊ ಇಷ್ಟು ನೀವು ಪೇ ಮಾಡ್ಬೋದು ಇಲ್ಲಿ ಅಡ್ವಾನ್ಸ್ ಆಗಿ. ಸೊ ನೆಕ್ಸ್ಟ್ ಇವಾಗ ಹೆಸರನ್ನು ಹಾಕೊಳ್ಳಿ. ಇಲ್ಲಿ ಭಕ್ತರ ಹೆಸರು ಅಂದರೆ ಯಾರು ಆನ್ಲೈನ್ ಬುಕ್ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಹಾಕೋಬೇಕು, ಅವ್ರ ಏಜನ್ನು ಹಾಕೊಳ್ಳಿ, ಅವ್ರ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಐ ಡಿ ಪ್ರೂಫ್ ಅಂತಿದೆ, ಫೋಟೋ ಐ ಡಿ ಪ್ರೂಫ್ ಇದ್ದಲ್ಲಿ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹಾಕಿರುವಂಥ ಆಧಾರ್ ಕಾರ್ಡ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಏನು ಆಧಾರ್ ಕಾರ್ಡ್ ಹಾಕಿರೋ ಅದೊಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ನಂತರ ಇಲ್ಲಿ ಇಮೇಲ್ ಐ ಡಿ ಹಾಕೊಳ್ಳಿ. ಯಾಕಂದ್ರೆ ನಾನು ತುಂಬಾ ಸ್ಪೀಡಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಬೇಗ ಬುಕ್ ಮಾಡ್ಕೋಬೇಕು, ಹಾಗಾಗಿ. ಸೊ ಇಲ್ಲಿ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ ಅಂತ ಬಂದ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ. ಅದಾನಂತರ ನೆಕ್ಸ್ಟ್ ಅಂತ ಕಂಟಿನ್ಯೂ ಮಾಡಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟ ನಂತರ ನಿಮಗೆ ಡೀಟೇಲ್ಸ್ ಆಗಿ ಬರುತ್ತೆ, ನಿಮಗೆ ಅಮೌಂಟ್ ಎಷ್ಟು ಎಲ್ಲನೂ ಇಲ್ಲಿ ಶೋ ಆಗುತ್ತೆ. ನಿಮ್ಮೊಂದು ಹೆಸರು, ಇಮೇಲ್ ಐ ಡಿ, ಆಧಾರ್ ಕಾರ್ಡ್ ನಂಬರ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿ ಪೇ ನೌ ಅಂತಿದೆ ನೋಡಿ, ಈ ಒಂದು ಪೇ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಅಮೌಂಟನ್ನು ಪೇ ಮಾಡಬೇಕು. ಪೇ ಮಾಡಿದ ನಂತರ ನಿಮಗೆ ಟಿಕೆಟ್ ಜನರೇಟ್ ಆಗುತ್ತೆ ನೋಡಿ. ಪೇಮೆಂಟ್ ಆಪ್ಷನ್ಗೆ ಬಂದಿದೆ. ಇಲ್ಲಿ ನಿಮಗೆ UPI, ಫೋನ್ಪೇ, ಗೂಗಲ್ ಪೇ ಎಲ್ಲ ಆಪ್ಷನ್ ನಿಮಗೆ ತೋರಿಸ್ತಾ ಇದೆ. ಸೊ ಇದರಲ್ಲಿ ನಿಮಗೆ ಯಾವುದು ಈಜಿ ಆಗುತ್ತೆ ಆ ಒಂದು ಮೆಥಡಲ್ಲಿ ನೀವು ಪೇ ಮಾಡ್ಕೋಬೇಕು. ತುಂಬ ಬೇಗ ಮಾಡಬೇಕು, ಯಾಕಂದರೆ ಸ್ಲಾಟ್ ಬುಕ್ ಆಗಿ ಹೋಗುತ್ತೆ ನೋಡಿ. ಇಲ್ಲಿ ನಾನು ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಬುಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಬುಕ್ಕಿಂಗ್ ರೆಫರೆನ್ಸ್ ನಂಬರ್ ಕೂಡ ಶೋ ಆಗುತ್ತೆ. ಸೊ ಐಡ್ ಮಾಡಿದ್ದೀನಿ ಅದನ್ನು. ಮತ್ತು ಕೆಳಗಡೆ ನಿಮಗೆ ಟಿಕೆಟ್ ಇರುತ್ತೆ, ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಟಿಕೆಟ್ ಇಲ್ಲಿ ಬಂದಿದೆ. ಈ ರೀತಿಯಾಗಿ ನಿಮಗೆ ಒಂದು PDF ಬರುತ್ತೆ. ನಿಮ್ಮ ಮೇಲ್ ಐ ಡಿ ಕೂಡ ಒಂದು ಟಿಕೆಟನ್ನು ಕಳಿಸಿರ್ತಾರೆ, ಅದನ್ನು ನೋಡ್ಕೊಳ್ಳಿ. ಇನ್ಫಾರ್ಮೇಷನ್ ಇಲ್ಲಿ ಶೋ ಮಾಡೋಂಗಿಲ್ಲ, ಸೊ ಹಾಗಾಗಿ ನಾನು ಬರೋದ ಮಾಡಿದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನೀವು ಟಿಕೆಟನ್ನು ಬುಕ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ಇತರರಿಗೆ ವಿಡಿಯೋದಲ್ಲಿ ಶೇರ್ ಮಾಡಿ. ಯಾಕಂದರೆ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ, ಯಾವ ರೀತಿ ಅಪ್ಲೈ ಮಾಡುವಂಥ ಬೇರೆಯವರು ಕೂಡ ಗೊತ್ತಾಗುತ್ತೆ ವಿಡಿಯೋಗಳ ಮುಖಾಂತರ. ಸ್ನೇಹಿತರೆ, ಇದಿಷ್ಟು ಈ ಒಂದು ಟಿಕೆಟ್ ಬುಕ್ಕಿಂಗ್ನ ಒಂದು ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯನ್ನು ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಎಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ.